ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 45 ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 45ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ದೇವರ 31 ಕಾರ್ಯಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 45th ಚಾಪ್ಟರ್ ಆಫ್ ಐಸಾಯ 45ನೇ ಅಧ್ಯಾಯ, ಅದರಲ್ಲಿ ದೇವರ 31 ಕಾರ್ಯಗಳನ್ನು 31 ವರ್ಕ್ಸ್ ಆಫ್ ಗಾಡ್, ದೇವರು ಏನೇನು ಕಾರ್ಯಗಳನ್ನು ಮಾಡುತ್ತಾರೆಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಆದ ಕಾರಣ 31 ವಿಷಯಗಳಿರೋದರಿಂದ ಬೇಗ ನಾವು ನೋಡಬೇಕಾಗಿದೆ. ಮೊದಲನೇದಾಗಿ ನೋಡುವಾಗ ಮೊದಲನೇ ವಚನದಲ್ಲಿ ಆತನು ಕೈ ಹಿಡಿಯುವ ಆತನಾಗಿದ್ದಾನೆ. ಹಿ ಹೋಲ್ಡ್ಸ್ ಅವರ್ ಹ್ಯಾಂಡ್. ಕೈ ಹಿಡ್ಕೊಂಡು ದೇವ್ರು ನಡೆಸುವಾಗ ಏನಾಗ್ತೈತೆ, ಅಷ್ಟು ಸುಲಭವಾಗಿ ನಾವು ದೇವ್ರ ಕೈಯಿಂದ ಬಿಡಿಸ್ಕೊಂಡು ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಆದರೂ ಕೂಡ ಸ್ವತಂತ್ರ ಚಿತ್ತ ಇಲ್ಲ, ಬೇಡ ನನಗೆ ಕೈ ಅಂತ ಹೇಳುವಾಗ ದೇವರು ಒತ್ತಾಯ ಮಾಡಲ್ಲ. ಆದರೂ ಕೂಡ ನಾವು ಸ್ಥಿರವಾಗಿದ್ದೇವೆ, ಬಲವಾಗಿದ್ದೇವೆ, ಬಿಗಿಯಾಗಿದ್ದೇವೆ. ಎರಡನೇದಾಗಿ ದೇವರು ಮಾಡುವಂಥ ಇನ್ನೊಂದು ಕೆಲಸವನ್ನು ನಾವು ಮೊದಲನೇ ವಚನದಲ್ಲಿ ನೋಡ್ತೀವಿ. ಅದೇನಂತ ಹೇಳಿದರೆ, ಆತನು ಅಭಿಷೇಕಿಸ್ತಾನೆ. ಈ ಅನಾಯಿಂಟ್ಸ್ ಇವೆಲ್ಲ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅದು ಸೂಚಿಸುವಂಥದ್ದಾಗಿದೆ. ಆದರೂ ಕೂಡ ಕೋರೇಶನ ವಿಷಯವಾಗಿ ಇದು ಪ್ರವಾದನೆಯಾಗಿ 44ನೇ ಅಧ್ಯಾಯ ಮತ್ತು 45ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಕೋರೇಶ್ ಅಂಥೇಳಿದರೆ ಕುರಿಯೋಸ್ ಎಂಬ ಪದ ಕೂಡ ಬರ್ತದೆ ಗ್ರೀಕ್ ಪದದಲ್ಲಿ. ಕೋರೇಶ್ ಅಂತ ಹೇಳಿದರೆ ಕರ್ತನು ಎಂಬುದಾಗಿ ಒಂದು ಅರ್ಥ. ಎರಡನೇ ಅರ್ಥ ದೂರದೃಷ್ಟಿಯುಳ್ಳ ಆತನು, ಫಾರ್ ಸೈಟೆಡ್ ಕೋರೇಶ್ ಅಂತ ಹೇಳಿದರೆ. ಮೂರನೇದಾಗಿ ಯೌವನದ ವ್ಯಕ್ತಿ ಎಂಬುದಾಗಿ, ಯಂಗ್, ಯೌವನಸ್ಥನು ಎಂಬ ಅರ್ಥವನ್ನು ಕೊಡ್ತದೆ. ಆದ ಕಾರಣ ಈ ಕೋರೇಶನು ಹುಟ್ಟುವುದಕ್ಕೆ ಸುಮಾರು 150 ವರ್ಷಗಳ ಮುಂಚೆನೇ ದೇವರು ಅದನ್ನು ಮುಂಗಡವಾಗಿ ಪ್ರವಾದಿಸಿ ಆತನು ಯೆರೂಸಲೇಮನ್ನು ಕಟ್ಟುತ್ತಾನೆ ಮತ್ತು ದೇವಾಲಯವನ್ನು ಅದಕ್ಕೆ ಅಸ್ತಿವಾರ ಹಾಕುವಂತೆ ಆತನು ಸಾಧಕವಾಗಿರ್ತಾನೆ. ಈ ರೀತಿಯಾಗಿ ದೇವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸ್ತಾನೆ ಎಂಬುದಾಗಿ ದೇವರು ಆ ಕೋರೇಶನ ಬಗ್ಗೆ ಹೇಳಿರುವಾಗ ಒಂದು ರೀತಿಯಿಂದ ಆತನಿಗೆ ಅನ್ವಯ, ಆದರೆ ಇನ್ನೊಂದು ರೀತಿಯಿಂದ ವಿಶಾಲವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಇರುವಂಥದ್ದು ಈ ಪ್ರವಾದನೆಯ ಮಾತು. ಸರಿ, ಮೂರನೇದಾಗಿ ನೋಡುವಾಗ ದೇವರು ಕೈ ಹಿಡಿದಿದ್ದಾನೆ, ಅಭಿಷೇಕಿಸಿದ್ದಾನೆ, ಅಂದರೆ ಮೆಸ್ಸಿಯನನ್ನು ಅಭಿಷೇಕಿಸ್ತಾನೆ. ಮೂರನೇದಾಗಿ ನೋಡುವಾಗ ದೇವರು 2ನೇ ವಚನದಲ್ಲಿ ನಾನು ಮುಂದಾಗಿ ಹೋಗುವೆ ಅಂತ ಹೇಳ್ಬಿಟ್ಟು, ಗೋಸ್ ಅಹೆಡ್ ಆಫ್ ಅಸ್, ಮುಂದಾಗಿ ಹೋಗುವಾತನು. ನಮ್ಮ ದೇಶದಲ್ಲಿ ಕುರಿಗಳನ್ನು ಮುಂದಕ್ಕೆ ನಡೆಸಿಬಿಟ್ಟು ಹಿಂದಕ್ಕೆ ಅದನ್ನು ಓಡಿಸ್ಕೊಂಡು ನಡೆಸ್ಕೊಂಡು ಹೋಗ್ತೇವೆ ನಿಜ. ಆದರೆ ಪಾಲಸ್ತೀನದಲ್ಲಿ ಅಥವಾ ಯಹೂದಿಗಳ ನಡುವೆ ಆ ದಿವಸಗಳಲ್ಲಿ ಕುರುಬನು ಮುಂದೆ ಹೋಗ್ತಾ ಇರುವಾಗ ಕುರಿಗಳು ಹಿಂದೆ ಹೋಗ್ತಾ ಇರುವಂಥ ಒಂದು ಚಿತ್ರ. ಮತ್ತು ಆ ರೀತಿಯಾಗಿ ದೇವರು ನಮ್ಮನ್ನು ಮುಂದಾಗಿ ಹೋಗಿ ನಡೆಸುವಾತನಾಗಿದ್ದಾನೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಮುಂದೆ ನಾವು ಓದ್ತಾ ಇರುವಾಗ ಆ 2ನೇ ವಚನದಲ್ಲಿ ದಿಣ್ಣೆಗಳನ್ನು ಸಮ ಮಾಡುವೆನು. ಗಾಡ್ ಫ್ಲ್ಯಾಟನ್ಸ್. ಕೆಲವು ಸಾರಿ ಸಮಸ್ಯೆಗಳು ಜೀವನದಲ್ಲಿ ಏರುಪೇರುಗಳು ಬರುವಂಥ ವೇಳೆಯಲ್ಲಿ ದೇವರು ಅವುಗಳನ್ನು ಸಮ ಮಾಡ್ತಾನೆ. ಸ್ನಾನಿಕನಾದ ಯೋಹಾನನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆ ಮುಂಚಿತವಾಗಿ ಪರ್ವತಗಳು ಅವುಗಳನ್ನೆಲ್ಲ ಸಮ ಮಾಡುವಂಥ ಒಂದು ಪ್ರವಾದನೆ ಲೂಕ 3 ಮತ್ತಾಯ 3 ಇವೆರಡು ಅಧ್ಯಾಯಗಳಲ್ಲಿದೆ. ಇಲ್ಲಿ ಕೂಡ ನಾವು ನೋಡುವಾಗ ಆ ಮಾತು ನಾವು ನೋಡ್ತೀವಿ ರೀ. ಅದಾದ ನಂತರ ದೇವರು ಮಾಡುವಂಥ 5ನೇ ಕಾರ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ ಅಲ್ಲಿ ಒಂದು ಪದ ಈ ರೀತಿಯಾಗಿ
ಬರೆಯಲಾಗಿದೆ. ಅದೇನಂತ ಹೇಳಿದರೆ 3ನೇ ವಚನ ಅಥವಾ 2ನೇ ವಚನದ ಕೊನೆಯ ಭಾಗ, ಮುರಿದು ಬಿಡುವೆನು ಅಂತ ಹೇಳುವಾಗ ದೇವರ ಶಕ್ತಿಯನ್ನು ತೋರಿಸ್ತದೆ. ನಮ್ಮಿಂದ ಮುರಿಲಿಕ್ಕಾಗದಂಥದ್ದನ್ನು ಆತನು ಮುರಿದು ಬಿಡ್ತಾನೆ. ಸಮಸ್ಯೆ ಇರ್ಬೋದು, ಅದು ಮುರಿದು ಪರಿಹಾರ ಮಾಡ್ತಾನೆ. ಅಥವಾ ನಮ್ಮ ಸ್ವಾರ್ಥನೇ ಇರ್ಬೋದು, ಅದಕ್ಕೂ ಆತನು ಸಹಾಯ ಮಾಡ್ತಾನೆ, ಅದರ ಒತ್ತಾಯ ಮಾಡಲ್ಲ. 6ನೇದಾಗಿ ಆತನ ಬಗ್ಗೆ ನಾವು ನೋಡುವಾಗ, ದೇವರು ಆತನು ಹೆಸರು ಹಿಡಿದು ಕರೆಯುವ ಆತನಾಗಿದ್ದಾನೆ. ದೇವರ ಕಾರ್ಯಗಳಲ್ಲಿ 31 ಕಾರ್ಯಗಳಲ್ಲಿ ಇದು 6ನೇ ಒಂದು ಕಾರ್ಯ, ಅದೇನೆಂದರೆ ಕರೆಯುವ ಆತನಾಗಿದ್ದಾನೆ. 7ನೇದಾಗಿ ನಿಕ್ಷೇಪಗಳನ್ನು ಅಥವಾ ನಿಕ್ಷೇಪವನ್ನು ನಿನಗೆ ಕೊಡುವೆನು ಅಂತ ಹೇಳುವಾಗ ಆತನು ಕೊಡುವ ಆತನಾಗಿದ್ದಾನೆ. 45ನೇ ಅಧ್ಯಾಯದ 3ನೇ ವಚನದ ಕೊನೆಯ ಭಾಗದಲ್ಲಿ ಆ ಮಾತಿದೆ. ಸರಿ, ಕೊಡುವವನಾಗಿದ್ದಾನೆ. ದೇವರು ಕೊಡುವಾಗ ಸ್ವಲ್ಪ ಕೊಡೋದಿಲ್ಲ, ಆದರೆ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನು ಧಾರಾಳವಾಗಿ ಕೊಡುವ ಆತನಾಗಿದ್ದಾನೆ. ಹಾಗಾದರೆ ಅದನ್ನು ಧಾರಾಳವಾಗಿ ದೊಡ್ಡ ಕೈಯಿಂದ ನಾವು ಸ್ವೀಕಾರ ಮಾಡಬೇಕಾದ್ರೆ ದೊಡ್ಡ ವಿಶ್ವಾಸ ನಮಗೆ ಬೇಕು. ವಿಲಿಯಂ ಕೇರಿ ಅಯ್ಯನವರು ಹೇಳಿದ ಹಾಗೆ, ದೇವರಿಗಾಗಿ ನಾವು ಹೌದು ಖಂಡಿತವಾಗಿ ನಿರೀಕ್ಷಿಸಬೇಕು. ಹೌದು, ದೇವರಿಗಾಗಿ ನಾವು ಯತ್ನಿಸಲು ಬೇಕು. ದೇವರಿಂದ ನಿರೀಕ್ಷೆ, ದೇವರಿಗಾಗಿ ನಾವು ಪ್ರಯತ್ನ. ಸರಿ, ಹಾಗೆ ಮುಂದುವರೆದ್ರೆ, ನಾನು ಆದುಕೊಂಡಂತಿದೆ 4ನೇ ವಚನದಲ್ಲಿ. ಹಿ ಚೋಸಸ್, ದೇವರ ಮತ್ತೊಂದು ಕಾರ್ಯ ಏನಂದರೆ ಆತನು ಆಯ್ಕೆ ಮಾಡಿದ್ದಾನೆ, ಮನಾರಿಸಿಕೊಂಡಿದ್ದಾನೆ. ಮತ್ತು ಹಾಗೆ ದೇವರು ಇನ್ನೊಂದು ಮಾತನ್ನು 4ನೇ ವಚನದಲ್ಲಿ ಹೇಳಿರುವಂಥ ಮಾತು 9ನೇದಾಗಿ ಅದೇನಂತ ಹೇಳಿದರೆ, ಆತನು ಹಿ ಟೈಟಲ್ಸ್ ಯಾಕಂದರೆ ದೇವರು ಹೇಳ್ತಾನೆ, ನಿನಗೆ ಬಿರುದನ್ನು ದಯಪಾಲಿಸಿದ್ದೇನೆ. ನೋಡ್ರಿ, ದೇವರು ಎಲ್ಲದರ ವಿಷಯದಲ್ಲಿ ಬಹಳ ಸೂಕ್ಷ್ಮ. ಗಾಡ್ ಈಸ್ ವೆರಿ ಡೀಟೇಲ್ಡ್ ಅಬೌಟ್ ಅವರ್ ಲೈಫ್ಸ್. ನಮ್ಮ ವಿಷಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅದೇ ಮಾತನ್ನು ಹೇಳಿರ್ತಾರೆ. ಅದೇನಂತ ಹೇಳಿದರೆ, ನಿಮ್ಮ ತಲೆ ಕೂದಲುಗಳೆಲ್ಲ ಎಣಿಕೆ ಆಗಿದೆ ಅಂತ ಹೇಳುವಾಗ ನಮ್ಮ ಬಗ್ಗೆ, ನಮ್ಮ ತಲೆ ಕೂದಲ ಬಗ್ಗೆ ನಮಗೆ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ಅದರ ಅರ್ಥ ಏನಂದರೆ, ನಮಗಿಂತಲೂ ದೇವರು ನಮ್ಮ ವಿಷಯದಲ್ಲಿ ಚಿಂತಿಸುವ ಆತನಾಗಿದ್ದಾನೆ ಅಂತ ಹೇಳಿಬಿಟ್ಟು. ಆಮೇಲೆ ನೋಡುವಾಗ 5ನೇ ವಚನದಲ್ಲಿ ಇನ್ನೊಂದು ಮಾತನ್ನು ಗಮನಿಸ್ಬೋದು. 10ನೇ ಕಾರ್ಯ, ದೇವರ ಕಾರ್ಯ ಅದೇನೆಂದರೆ, ನಾನೇ ಯೆಹೋವನು, ಇನ್ನು ಯಾವನೂ ಇಲ್ಲ ಅಂತ ಹೇಳುವಾಗ ಹಿ ಕ್ಲೇಮ್ಸ್, ಆತನ ಹಕ್ಕು ಸಾಧಿಸ್ತಾನೆ. ಈ ನಾನೇ ಎಂಬ ಪದ ಎಷ್ಟೋ ಸಾರಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಬರ್ತದೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು 7-10 ಸಾರಿ ಆದರೂ ಬರ್ತದೆ. ಉದಾಹರಣೆಗೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ ಅಂತ ನಮ್ಮ ಕರ್ತನಾದ ಯೇಸು ಯೋಹಾನ 14:6 ಹೇಳಿದ ಹಾಗೆ ಇಲ್ಲಿ ಕೂಡ ನಾನೇ ಅಂತ ಹೇಳುವಾಗ ಆತನ ಹಕ್ಕು ಸಾಧಿಸ್ತಾನೆ. ಮತ್ತು ಮುಂದೆ ನೋಡುವಾಗ ಹಿ ಗರ್ಡಲ್ಸ್, 11ನೇ ದೇವರ ಕಾರ್ಯ ಏನಂದರೆ, ಆತನು ನಡುಕಟ್ಟನ್ನು ಕಟ್ಟುವವನಾಗಿದ್ದಾನೆ. ಯಾಕಂತ ಹೇಳಿದರೆ ಅದು ಒಂದು ಸಪೋರ್ಟ್. ನೀನು ನನ್ನನ್ನು ಅರಿಯದವನಾಗಿದ್ದರೂ, ವಾವ್, ನೀನು ನನಗೆ ಗೊತ್ತಿಲ್ಲದಿದ್ದರೂ ನಿನಗೆ ನಡುಕಟ್ಟುವೇನು. ದೊಡ್ಡ ದೇವರು, ಒಳ್ಳೆ ದೇವರು. ಹಾಗೆ ಮುಂದುವರೆದ್ರೆ ನಾವು ನೋಡ್ತೇವೆ, ನಾನೇ ಯೆಹೋವನು, ಆತನು 12ನೇದಾಗಿ ಆತನು ಸೃಷ್ಟಿಕರ್ತನ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಬೆಳಕಿಗೋ ಕತ್ತಲಿಗೋ ಸೃಷ್ಟಿಕರ್ತನು. ತನ್ನ ಬಗ್ಗೆ ದೇವರು ಎಷ್ಟು ಚೆನ್ನಾಗಿ ಪರಿಚಯಿಸ್ಕೊಳ್ತಾರೆ ನೋಡ್ರಿ, ಆತನು ಸೃಷ್ಟಿಕರ್ತನು ಅಂತ ಹೇಳ್ಬಿಟ್ಟು. ಆನಂತರ ಇನ್ನೊಂದು ಸ್ವಲ್ಪ ಗಲಿಬಿಲಿ ತರಬಹುದಾದಂಥ ಒಂದು ಮಾತು 45ನೇ ಅಧ್ಯಾಯ 7ನೇ ವಚನದಲ್ಲಿ ಯೆಶಾಯನ ಗ್ರಂಥದಲ್ಲಿದೆ. ಅದೇನೆಂದರೆ, ಮೇಲನ್ನು ಕೇಡನ್ನು ಬರಮಾಡುವವನು. ಅಂದರೆ ಗಾಡ್ ಈಸ್ ದ ಗಾಡ್ ಹೂ ಪರ್ಮಿಟ್ಸ್, ಅನುಮತಿಸುವ ಆತನಾಗಿದ್ದಾನೆ. ದೇವರ ಕೃತ್ಯಗಳಲ್ಲಿ
31 ಕೃತ್ಯಗಳಲ್ಲಿ ಕಾರ್ಯಗಳಲ್ಲಿ ಇದು ಕೂಡ ಒಂದು ಕಾರ್ಯ ಅದೇನಂತ ಹೇಳಿದರೆ ಆತನು ಅನುಮತಿಸುವಾತನಾಗಿದ್ದಾನೆ. ಈ ಪರ್ಮಿಟ್ಸ್. ಈಗ ಒಂದು ಮಾತು, ಮೇಲನ್ನು ದೇವರು ಬರಮಾಡ್ತಾನೆ, ಒಳ್ಳೆಯದು. ಈ ಕೇಡು ಎಂಬ ಪದ ಮೂಲ ಹೀಬ್ರು ಭಾಷೆಯಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ ರಾಹ ಎಂಬ ಪದ 664 ಸಾರಿ ಬೈಬಲ್ನಲ್ಲಿ ಬರ್ತದೆ, ಪ್ರತ್ಯೇಕವಾಗಿ ಹಳೆ ಒಡಂಬಡಿಕೆಯಲ್ಲಿ. ಅದರ ಅರ್ಥ 3 ಅರ್ಥ ಏನೆಂಬುದಾಗಿ ನಾವು ನೋಡಿಕೊಳ್ಳೋದಾದರೆ, ಮೊದಲನೇದಾಗಿ ಅದರ ಅರ್ಥ ಬಾಧೆ. ನಾನು ಮೇಲನ್ನು ಬಾಧೆಯನ್ನು ಬರಮಾಡ್ತೇನೆ. ಹೌದು, ದೇವರು ಬಾಧೆಯನ್ನು ಬರಮಾಡುವ ಸಾಧ್ಯತೆ ಅಂದರೆ ನೋವನ್ನು ಬರಮಾಡುವ ಸಾಧ್ಯತೆ, ದೈಹಿಕವಾಗಿ ಆತ್ಮಿಕವಾಗಿ. ಇನ್ನೊಂದು ಅರ್ಥ ಈ ರಾಹ ಅನ್ನುವಂಥ ಪದಕ್ಕೆ ಅದೇನಂತ ಹೇಳಿದರೆ, ನಾನು ದುಃಖವನ್ನು, ಬಾಧೆ ಮಾತ್ರ ಅಲ್ಲ, ದುಃಖ, ಗ್ರೀಫ್. ಹಾಗಾದರೆ ನಾನು ಮೇಲನ್ನು ದುಃಖವನ್ನು ಬರಮಾಡುವವನು. ದುಃಖ ಪಡುವವರು ಧನ್ಯರು, ಅವರಿಗೆ ಸಮಾಧಾನವಾಗುವುದು, ಸಂತೈಸುವಿಕೆ ಆಗುವುದು. ಇನ್ನೊಂದು ಅರ್ಥ ಮುರಿಯಲ್ಪಡುವಿಕೆ, ಬ್ರೇಕ್. ರಾಹ ಅಂತ ಹೇಳಿದರೆ, ರಾಹ ಅಂದರೆ ಮುರಿಯಲ್ಪಡುವಿಕೆ ಅಂತ ಹೇಳ್ಬಿಟ್ರು. ಹಾಗಾದರೆ ಆ 7ನೇ ವಚನ ಹೀಗಿದೆ, ನಾನು ಮೇಲನ್ನು ಮುರಿಯಲ್ಪಡುವಿಕೆಯನ್ನು ಬರಮಾಡುವನು. ಹೌದು, ಇದು ಅಗತ್ಯವಾದಂಥ ಒಂದು ಮುರಿಯಲ್ಪಡುವಿಕೆ. ಯಾಕೊಬ್ಬನನ್ನು ದೇವರು ಮುರಿದನು. ಹೌದು, ಯೇಸು ಸ್ವಾಮಿ ರೊಟ್ಟಿ ಮುರಿದ ಮೇಲೇ ಅನೇಕರಿಗೆ ಆಶೀರ್ವಾದವಾಯಿತು. ಆ ಒಂದು ಭರಣಿ, ಸುಗಂಧ ತೈಲದ ಆ ಭರಣಿಯನ್ನು ಮುರಿದ ಮೇಲೇ ಅದು ವ್ಯಾಪಿತವಾಯಿತು, ಅದರ ಸುವಾಸನೆ ಗೊತ್ತಾಯಿತು. ಹಾಗೆ ಆ ಒಂದು ಅರ್ಥ ಕೊಡ್ತದೆ. ಸರಿ, ಮುಂದೆ ನಾವು ನೋಡುವಾಗ ದೇವರು ಇನ್ನೊಂದು ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. ಅದೇನಂತ ಹೇಳಿದರೆ, ಈ ಸಮಸ್ತ ಕಾರ್ಯಗಳನ್ನು 7ನೇ ವಚನ 45ನೇ ಅಧ್ಯಾಯ ಯೆಶಾಯನ ಗ್ರಂಥ ಮತ್ತು 7ನೇ ವಚನ, ಈ ಸಮಸ್ತ ಕಾರ್ಯಗಳನ್ನು ನಡೆಸುವ ಯೆಹೋವನು ನಾನೇ ಅಂತ ಹೇಳುವಾಗ ಹಿ ಮೇಂಟೈನ್ಸ್. ಆತನು ನೋಡಿಕೊಳ್ಳುವಾತನು, ಆತನು ನಡೆಸುವಾತನು. ಒಂದು ಅರ್ಥ ಮೇಂಟೈನ್ಸ್, ಸ್ಥಿತಿ ಸ್ಥಾಪಿಸುವಾತನು ಎಂಬುದಾಗಿ ಅರ್ಥ ಕೊಡ್ತದೆ. ಅನಂತರ ನಾವು ನೋಡುವಾಗ ಇನ್ನೊಂದು ಮಾತನ್ನು ಕೂಡ ನಾವು ಗಮನಿಸ್ತೇವೆ. ಅದೇನಂತ ಹೇಳಿದರೆ 15ನೇದಾಗಿ ದೇವರು ಯೆಹೋವನೆಂಬ ನಾನು, 8ನೇ ವಚನದ ಕೊನೆಯ ಸಾಲು, ನಾನೇ ಇದಕ್ಕೆಲ್ಲ ಕರ್ತನು. He is the Lord. He lords over. ಆತನು ಕರ್ತತ್ವ ವಹಿಸ್ತಾನೆ. ಯಾಕಂದರೆ ಆತನ ಅಧಿಕಾರಿ, ಆತನ ಯಜಮಾನ. ಸರಿ, ಮತ್ತು ಮುಂದೆ ದೇವರ 31 ಕಾರ್ಯಗಳಲ್ಲಿ ಈಗ 16ನೇ ಕಾರ್ಯ ಅರ್ಧ ಬಂದಿದ್ವಿ, ಇನ್ನೂ ಅರ್ಧ ಸ್ವಲ್ಪ ವೇಗವಾಗಿ ನಾವು ಹೋಗಬೇಕಾಗಿದೆ. 9ನೇ ವಚನ 45ನೇ ಅಧ್ಯಾಯ ಯೆಶಾಯನ ಗ್ರಂಥ 9ನೇ ವಚನದಲ್ಲಿ ಆತನು ರೂಪಿಸುವಾತನು. ಹಿ ಶೇಪ್ಸ್. ಹೌದು, ಯಾವ ರೀತಿಯಾಗಿ ಮಡಿಕೆ, ಕುಂಬಾರ ಮಡಿಕೆ ಅದರಲ್ಲಿ ರೂಪಿಸ್ತಾನೆ, ತನ್ನ ಮೈಂಡ್ನಲ್ಲಿ ಇರ್ತದೆ, ಇಂಥ ಒಂದು ಮಡಿಕೆ ಮಾಡಬೇಕು, ಇಂಥ ಒಂದು ಜೇಡಿಮಣ್ಣು ತಕ್ಕೊಂಡು ಈ ರೀತಿಯಾಗಿ ರೂಪಿಸಬೇಕಂತ ಆ ರೂಪಿಸುವಾತನಾಗಿದ್ದಾನೆ ರೀ. ಹೌದು, ಹಾಗಾದರೆ ನನ್ನ ರೂಪ ದೇವರಿಂದ. ಅದೇ ರೀತಿ ಪ್ರತಿಯೊಬ್ಬರದು ಕೂಡ. ಮತ್ತು ಅದೇ ರೀತಿಯಾಗಿ ಮುಂದೆ ನಾವು ನೋಡುವ ಪಕ್ಷದಲ್ಲಿ ನೀನು ಹುಟ್ಟಿಸುವುದೇನು ಎಂಬುದಾಗಿ ಹೇಳುವಾಗ ದೇವರು ತನ್ನ ಬಗ್ಗೆ ಹೇಳುವಂಥ 10ನೇ ವಚನ, ಆತನು ಹುಟ್ಟಿಸುವಾತ. ಸರಿ, ಅನಂತರ ನಾವು ನೋಡುವಾಗ ದೇವರ ಬಗ್ಗೆ ಇನ್ನೊಂದು ಮಾತು ಇದೆ. ಅದೇನಂತ ಹೇಳಿದರೆ, ದೇವರು ಹಿ ಸೆಟ್ಸ್ ಅಪಾರ್ಟ್. ಯಾಕಂತ ಹೇಳಿದರೆ, ದೇವರು ತನ್ನ ಬಗ್ಗೆ ಆತನು ಮಾತನಾಡಿಕೊಳ್ಳುವಾಗ ಆತನು
ನಮಗೋಸ್ಕರವಾಗಿ ಈ ಕಾರ್ಯವು ನಿನ್ನಿಂದ ಆಯ್ತಾ ಅಂತ ನಾವು ಕೆಲವು ಸಾರಿ ಕೇಳ್ತೇವೆ. ಆದರೆ ಆ ರೀತಿಯಾಗಿ ನಾವು ಕೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ಆತನು ನಮ್ಮ ಭವಿಷ್ಯತ್ತುಗಳ ವಿಷಯವಾಗಿ ವಿಚಾರಿಸ್ರಿ ಎಂಬುದಾಗಿ ಹೇಳುವಾಗ ಆತನ ಒಂದು ತನ್ನನ್ನೇ ಪ್ರತ್ಯೇಕಿಸಿಕೊಂಡದ್ದು, ಈ ಸೆಟ್ಸ್ ಅ ಪಾರ್ಟ್ ಎಂಬುದಾಗಿ ನಾವು ನೋಡ್ತೇವೆ. ನೋಡಿಬಿಟ್ಟು ದೇವರು ಇನ್ನೊಂದು ಮಾತನ್ನು ನಾವು ನೋಡ್ತೀವಿ 11ನೇ ವಚನದಲ್ಲಿ, ನನ್ನನ್ನು ವಿಚಾರಿಸಿರಿ ಅಂತ ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಮುಂದೆ ನೋಡುವಾಗ ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಏನನ್ನು ವಿಧಿಸಿದರೋ ವಿಧಿಸಿರಿ ಅಂತ ಹೇಳುವಾಗ ಹಿ ಈಸ್ ಓಪನ್, ಆತನು ತೆರೆದ ಮನಸ್ಸುಳ್ಳವನಾಗಿದ್ದಾನೆ. ದೇವರು ಏನಾದರೂ ವಿಚಾರಿಸ್ರಿ. ದೇವರಿಗೆ ವಿಚಾರಿಸಬೇಕಾಗಿಲ್ಲ, ಆದರೆ ನಮ್ಮ ದೇವರು ತನ್ನನ್ನು ವಿಚಾರಿಸುವಂತೆ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಆನಂತರ 20ನೇದಾಗಿ ಆತನು ಆಜ್ಞಾಪಿಸ್ತಾನೆ. ಹಿ ಕಮ್ಯಾಂಡ್ಸ್, ಆತನು ಆಜ್ಞಾಪಿಸ್ತಾನೆ. ಅಪ್ಪಣೆ ಕೊಟ್ಟವನು ನಾನೇ ಅಂತ 12ನೇ ವಚನದಲ್ಲಿ. 21ನೇ ಸಂಗತಿ 13ನೇ ವಚನದಲ್ಲಿ ಕೋರೇಷನನ್ನು ನೇಮಿಸಿದ್ದೇನೆ. ಹಿ ಅಪಾಯಿಂಟ್ಸ್. ಅದೇ 13ನೇ ವಚನದ 2ನೇ ಭಾಗದಲ್ಲಿ ಸರಿಯಾದ ಜನರನ್ನು ಬಿಡುಗಡೆ ಮಾಡುವನು. ಹಿ ಡೆಲಿವರ್ಸ್, ಆತನು ಬಿಡಿಸ್ತಾನೆ. ಮತ್ತು ಹಾಗೆ ನೋಡುವಾಗ ಒಂದು ವಿಚಿತ್ರವಾದಂಥ ಒಂದು ಮಾತನ್ನು ನಾವು ನೋಡ್ಬೋದು. 15ನೇ ವಚನದಲ್ಲಿ ಆತನು ಹಿ ಹೈಡ್ಸ್, ಆತನು ತನ್ನನ್ನು ಮರೆ ಮಾಡಿಕೊಳ್ಳುವ ದೇವರಾಗಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ತನ್ನ ಬಗ್ಗೆ ಪವಿತ್ರಾತ್ಮನ ವಿಷಯವಾಗಿ ಭಾಳ ಸೂಕ್ತವಾಗಿದೆ ಅನ್ವಯ. ಯಾಕಂದರೆ ಎಷ್ಟೋ ಕಾರ್ಯಗಳು, ಎಷ್ಟೋ ಪ್ರಸಂಗಗಳು ಏನೇನೋ ಮಾಡ್ತಾರೆ, ಮರೆಯಾಗಿದ್ದು ಆತನು ಸಪೋರ್ಟ್ ಮಾಡ್ತಾ ಇರ್ತಾನೆ. ಕೆಲವು ಸಾರಿ ಮನುಷ್ಯರೇ ಮಾಡಿದ್ರೆ ಅಂದ್ಕೊಂಡ್ಬಿಟ್ಟು ಅಪಾರ್ಥ ಕೂಡ ಆಗ್ತದೆ. ಆದರೂ ಕೂಡ ದೇವರಾತ್ಮನು ಮರೆ ಮಾಡಿಕೊಳ್ಳುವ ದೇವರಾಗಿದ್ದಾನೆ. ಸರಿ, ಮತ್ತು 17ನೇ ವಚನದಲ್ಲಿ ಶಾಶ್ವತ ರಕ್ಷಣೆ ಕೊಡುವಾತನು. ಹಿ ಸೇವ್ಸ್, ಶಾಶ್ವತ ರಕ್ಷಣೆ. ಮತ್ತು 18ನೇ ವಚನದಲ್ಲಿ ನಾವು ನೋಡುವಾಗ ದೇವರ 25ನೇ ಕಾರ್ಯ ಏನಂತ ಹೇಳಿದರೆ, ಆತನು ರೂಪಿಸಿ ಸ್ಥಾಪಿಸುವಾತನಾಗಿದ್ದಾನೆ. ಹಿ ಎಸ್ಟಾಬ್ಲಿಷಸ್. ತನ್ನ ಬಗ್ಗೆ ಇನ್ನೊಂದು ಸಂಗತಿಯನ್ನು ನಾವು ನೋಡ್ಕೊಳ್ತೀವಿ 19ನೇ ವಚನದ ಕೊನೆ ಭಾಗದಲ್ಲಿ. ಹಿ ಈಸ್ ಟ್ರೂತ್ಫುಲ್, ಸತ್ಯವಂತನು, ಸತ್ಯಾನುಸಾರವಾಗಿ ನುಡಿಯುವಾತನು. ಮತ್ತು 21ನೇ ವಚನದಲ್ಲಿ ಸಮಸ್ತವನ್ನು ತಿಳಿದಿರುವಾತನು. ಹಿ ನೋಸ್ ಎವ್ರಿಥಿಂಗ್. 27ನೇ ಕಾರ್ಯ. ಅದಾದ ನಂತರ ನಾವು ನೋಡಿಕೊಳ್ಳುವಾಗ ದೇವರು ನಾನು ಹೊರತು ಇನ್ನು ಯಾವ ದೇವರು ಇಲ್ಲ ಅಂತ ಹೇಳಿಬಿಟ್ಟು ಹೇಳುವಾಗ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂಬಂಥ ಮಾತನ್ನು ಕೂಡ ಆತನು ಹೇಳ್ತಾನೆ. 28 ಥಿಂಗ್ಸ್ ಹಿ ಇನ್ವೈಟ್ಸ್, ನನ್ನ ಕಡೆ ತಿರುಗಿ ಕೊಡ್ರಿ ಅಂತ. ಅಷ್ಟೇ ಅಲ್ಲದೆ ನಾನೇ ದೇವರು, ಇನ್ನು ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಹಿ ಡಿಕ್ಲೇರ್ಸ್. 29ನೇದಾಗಿ ಆತನು ಘೋಷಣೆ ಮಾಡ್ತಾನೆ. ಅದಾದ ನಂತರ 30ನೇದು ನನಗಿಷ್ಟ. ಯಾಕಂತ ಹೇಳಿದರೆ ಅಲ್ಲಿ ಏನಂತಿದೆ, ನನ್ನ ಬಾಯಿಂದ ಮಾತಾಡಿದ್ದೇನೆ, ಅದನ್ನು ಹಿಂತೆಗೆಯನು. ಹಿ ಈಸ್ ಅನ್ಚೇಂಜಿಂಗ್, ಆತನು ಬದಲಾಗದವನು, ಆತನಲ್ಲಿ ಮಾರ್ಪಾಟವಿಲ್ಲ. ಮಲಾಕಿ 4ನೇ ಅಧ್ಯಾಯ, ಇಬ್ರಿಯ 13ನೇ ಅಧ್ಯಾಯದಲ್ಲಿ ದೇವರಲ್ಲಿ ಮಾರ್ಪಾಟ ಇಲ್ಲ. ಕೊನೆಯದಾಗಿ ನಾವು ನೋಡುವಾಗ ಆತನು ಮಾಡುವಂಥ ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ 25ನೇ ವಚನದಲ್ಲಿ ಹಿ ಮೇಕ್ಸ್ ಅಸ್ ಗ್ಲ್ಯಾಡ್. ನಾವು ಆತನಲ್ಲಿ ಆನಂದಿಸುವಂತೆ ಮಾಡುವಾತನಾಗಿದ್ದಾನೆ. ಈ 31 ಕಾರ್ಯಗಳು ದೇವರು 45ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ನಮಗಾಗಿ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅದನ್ನು ಸ್ವೀಕಾರ ಮಾಡಬೇಕು. 45ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಯೆಶಾಯನ ಗ್ರಂಥದಲ್ಲಿ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.